ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವಾರ್. ಆತ್ಮೀಯರೇ, ಒಂದು ಕಡೆಗೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾಗ್ತಾ ಇದ್ದರೆ, ಇನ್ನೊಂದು ಕಡೆಗೆ ಈ 4ನೇ ತಾರೀಕಿನವರೆಗೆ ಅಂದರೆ ಮೇ 4ನೇ ತಾರೀಕಿನವರೆಗೆ BJP ಸ್ತಬ್ಧ ಆದಂಗೆ ಕಾಣ್ತಾ ಇದೆ. 4ರ ನಂತರ ಅಂದರೆ ರಿಸಲ್ಟ್ ಬಂದ ನಂತರ ಅಲ್ಲೂ ಸಹ ಕದನ ಜೋರಾಗುವ ಸಾಧ್ಯತೆ ಎಲ್ಲ ಇದ್ದಾವೆ. ಸಪೋಸ್ ಕಾಂಗ್ರೆಸ್ನ ಎರಡೂ ಕಡೆ ಅಭ್ಯರ್ಥಿಗಳು ಸೋತ್ರ ನಿಶ್ಚಿತವಾಗಿಯೂ BJPಯಲ್ಲಿ ಹೊಸ ಒಂದು ಯುಗ ಸಾಧ್ಯ ಆಗುವಂಥದ್ದು. ಒಂದು, ಯಡಿಯೂರಪ್ಪನವರು ಪೂರ್ತಿ ಪಕ್ಷದಲ್ಲಿ ಕಂಟ್ರೋಲ್ ತೊಗೊಳ್ಬೋದು, ಇಲ್ಲ ಪ್ರಚಾರಕ್ಕೆ ಬಂದಂಥ ಯತ್ನಾಳರು ತಮ್ಮ ಗುಂಪನ್ನು ಬಲಿಸಿ ಮಾಡ್ಕೋಬೋದು. ಎರಡೂ ಸಾಧ್ಯತೆಗಳಿದ್ದಾವೆ. ಯಾಕಂತಂದರೆ ಕಾಂಗ್ರೆಸ್ ಎರಡು ಸೋತ್ರೆ BJP ಕಾಂಗ್ರೆಸ್ನಲ್ಲಂತೂ ನಿಶ್ಚಿತ ಸಿದ್ದರಾಮಯ್ಯರ ಔಟ್ ಮಾಡ್ತಾರೇನೋ ಅನ್ನುವಂಥ ಮಾತು. ಯಾಕಂದರೆ ಈಗ DKಶಿ ಅವರು ತಮ್ಮ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಆದರೆ ಸಪೋಸ್ ಏನಾದರೂ ಕಾಂಗ್ರೆಸ್ ಸೋತ್ರೆ ಹಾಗಾದರೆ ಇನ್ನೊಂದು BJPಯಲ್ಲೇ ಒಂದು ಯಡಿಯೂರಪ್ಪನವ್ರನ್ನೂ ಸ್ಟ್ರಾಂಗ್ ಆಗ್ಬೋದು, ಆಗ್ತಾರೆ. ಯತ್ನಾಳರು ಅವರು ಸ್ಟ್ರಾಂಗ್ ಆಗ್ಬೋದು. ಯಾಕಪ್ಪ ಅಂದರೆ ಈಗಾಗಲೇ ನಮ್ಮ ಬಾಗಲಕೋಟೆಯಲ್ಲಿ ಜಬರ್ದಸ್ತಾಗಿ ಪ್ರಚಾರ ಮಾಡಿ ತಮ್ಮದೇ ಅಂಥ ಪ್ರಭಾವವನ್ನು ಬೇರೆ ವೀರನ್ನ ಚರಂತಿ ಮಠರಿಗೆ ಒಂದು ಹೊಸ ಒಂದು ನಾಯಕತ್ವ ಬರುವಂಗೆ ಮಾಡಿದ್ದು ಇವ್ರ ಸಾಹಸ ಅಂತೇಳಿ ಅದು ಆಗ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅಲ್ಲೂ ಒಂದು ಹಲ್ಚಲ್ ಅಂತೀವಲ್ಲ ನಾವು, ಜೋರು ಹಿಡಿದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. BJPಯಲ್ಲಂತೂ ಇನ್ನೊಂದು ಕಡೆಗೆ ಯಡಿಯೂರಪ್ಪನವ್ರಿಗೆ ಈ HDK ಅವ್ರ ಭಯನೂ ಅಲ್ಲ. ಯಾಕಂದ್ರೆ HDK ಅವ್ರ ಜೊತೆಗೆ ಅಂದ್ರೆ ನಮ್ಮ JDS ಜೊತೆಗೆ ಹೊಂದಾಣಿಕೆ ಇರಲಿ, ಆದರೆ HDK ಅವರ ಮಗ ಆಗಿರ್ಬೋದು, ಅವ್ರ ತಂದೆ ಆಗಿರ್ಬೋದು, ಅಂದರೆ ದೇವೇಗೌಡರು ಈ ಜನತಾದಳ ಯೋಜನೆ ಹೊಂದಾಣಿಕೆ ಮಾಡಿಕೊಂಡು ಮುಖ್ಯಮಂತ್ರಿಯನ್ನಾಗಿ ಕುಮಾರಸ್ವಾಮಿಗಳು ಮಾಡುವಂಥ ಒಂದು ದೊಡ್ಡ ಪ್ಲ್ಯಾನ್, ಮೆಗಾ ಪ್ಲ್ಯಾನ್ ನಡೆದು. ಹೀಗಾಗಿ ಯಡಿಯೂರಪ್ಪನವ್ರಿಗೆ ಎಲ್ಲ ಕಡೆಯಿಂದಲೂ JDSನಿಂದ ಸ್ವತಃ ಪಕ್ಷದೊಳಗಿನ ಎರಡೂ ಭಿನ್ನಮತಗಳಿಂದಾಗಿ ಸಹಜವಾಗಿ ಯಡಿಯೂರಪ್ಪನವ್ರು ಏನು ಹೆಚ್ಚಿಡ್ಬೋದು. ಸೋತರಂತೆ ಮುಗಿದು ಹೋಗಿಬಿಡ್ತು. ಮೋಸ್ಟ್ ಪ್ರೊಬಬಲಿ ಯಡಿಯೂರಪ್ಪನವರು ಔಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ ಎರಡೂ ಕ್ಷೇತ್ರಗಳಿಂದ. ಅಟ್ಲೀಸ್ಟ್ ಒಂದರಲ್ಲಾದರೂ ಗೆದ್ದರೆ ಒಂದು ಜೀವದ ಹಿಡಿಯೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಯಾವ್ಯಾವ ರೂಪ ಪಡಿತದ, ಏನಾಗ್ತದೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವತ್ತಿನ ಆ ಪ್ರಸಂಗ ಅಲ್ಲಿಯೂ ನಡೆದದ. ಆದರೆ ನಮ್ಮ ಗೋಧಿ ಮೀಡಿಯಾ ಏನ್ರಿ ಮತ್ತೆ ನೋಡ್ರಿ, ಅಲ್ಲಿಯೇ ಚಟುವಟಿಕೆಗಳನ್ನ, ಅಲ್ಲಿಯೇ ಒಳ ಚಟಗಳನ್ನ ಆದಷ್ಟು ತೋರಿಸಲಾರದ ಹೊರಟದನ್ನು ಸಹಿತ ಆರೋಪಗಳಿದ್ದಾವೆ ಅದ್ರ ಮೇಲೆ. ಯಾಕಂದರೆ ಗೋಧಿ ಮೀಡಿಯಾದ ಏನಪ್ಪ ಕೆಲಸ ಎದ್ದ ತಕ್ಷಣ DKಶಿ ಮತ್ತು ಸಿದ್ದರಾಮಯ್ಯಕ್ಕೆ ಇರುವಂಥ ಜಗಳವನ್ನು ಆದಷ್ಟು ದೊಡ್ಡದಾಗಿ ತೋರಿಸುವಂಥದ್ದು ನಾನು ನೋಡ್ತಾ ಇದ್ದೀನಿ. ಅದೇ ಕಾಲಕ್ಕೆ BJP ಪರ ಇದ್ದುಕೊಂಡು ಅಥವಾ ಮತ್ತೇನು ಇದ್ದುಕೊಂಡು ಅವರ ಪರವಾಗಿ ಒಂದಿಷ್ಟೇನೋ ಪ್ರಚಾರ ನಡೆದು. ಬಟ್ ಅಲ್ಲಿ ಅನಿವಾರ್ಯವಾಗಿ ಯತ್ನಾಳ್ ವರ್ಸಸ್ ಯಡಿಯೂರಪ್ಪ ಅವ್ರದ್ದು ನಿಲ್ಲದ ಜೊತೆಗೆ JDS ಸಹಿತ ನೋಡ್ರಿ ಮೇಲೆ ಇತ್ತೀಚೆಗೆ ಮತ್ತೆ ಫಂಕ್ಷನಲ್ಲಿ ಆಗ್ತಾ ಇದೆ, ಮಾಡ್ಕೊಳ್ಲಿಕ್ಕೆ ಆಗ್ತದ. 6 ಕಡೆ 25ನೇ ವರ್ಷದ್ದು ಭೇಟಿ ಆಗ್ತಾ ಇದ್ದಾರೆ, ಜನಕ್ಕೆ ಹೋಗಿ ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮದು ಒಂದು ಅಸ್ತಿತ್ವದ ಒಂದು 40-50 ಸೀಟನ್ನು ಗೆಲ್ಲುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಷ್ಟಾಯ್ತಂದ್ರೆ JDS ಕುಮಾರಸ್ವಾಮಿಗಳು ಮುಂದಿನ CM ಆಗ್ತಾರೆ. ಅವ್ರ ಥರಕ್ಕೆ ಯಾವುದೋ ಬರಲಿ, BJP ಸಪೋರ್ಟ್ ಮಾಡಲಿ, ಬೇಡ ಕಾಂಗ್ರೆಸ್ಸಲ್ಲಿ ಸಪೋರ್ಟ್ ಮಾಡಲಿ, ನಾವು ಮೊದಲು CM ಅನ್ನುವಂಥ ಮೆಸೇಜ್ ಕೊಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇವೆಲ್ಲ ಡೆವಲಪ್ಮೆಂಟ್ ವಿರೋಧ ಪಕ್ಷ ನಡೆದಿದ್ದರಿಂದಾಗೆ, ಇವು ನಡೀತಾ ಇರುವುದರಿಂದಾಗೆ ಸಹಜವಾಗಿ ಯಡಿಯೂರಪ್ಪನವ್ರಿಗೆ ಏನು ಮಾಡಬೇಕು ಅನ್ನುವಂಥದ್ದು, ಜೊತೆಗೆ ಹೈಕಮಾಂಡ್ಗೂ ಸಹ ಚಿಂತನೆ ಇದ್ದೇ ಇರ್ತದೆ ನಿರಂತರವಾಗಿ. ಯಾಕಂದರೆ ಅವರಿಗೆ ಈಗಾಗಲೇ ಯತ್ನಾಳ್ ಹೊರಗೆ ಹಾಕಿದ್ದು, ಮತ್ತು ಪ್ರಚಾರಕ್ಕೆ ಬಂದು ಕರ್ಕೊಂಡಿದ್ದು ಪ್ರಚಾರ ಮಾಡಿದ್ದು ಇವೆಲ್ಲನೂ ಸೂಕ್ಷ್ಮ ಅಭ್ಯಾಸ ಮಾಡಿದರೆ BJPಯೂ ಸಹಿತ ಇನ್ನೂ ಗೊಂದಲದಲ್ಲಿ ಯಾವುದನ್ನು ಸ್ವೀಕಾರ ಮಾಡಬೇಕಂತೇಳಿ. ಜೊತೆಗೆ ನಮ್ಮ ಯತ್ನಾಳ್ರಂತೂ ಭಾಳ ಬುದ್ಧಿವಂತಿಕೆಯಿಂದ ಹಿಂದೂ ಪಕ್ಷ ಕಟ್ಟುವಂಥ, JCB ಕಟ್ಟುವಂಥ ಮಾತನ್ನು ಮೇಲೆ ಆಡ್ತಾ ಇದ್ದಾರೆ. ನೋಡ್ರಿ, ನಿಮಗೆ ನಾನು ಓಟ್ ಹೊಡಿತೀನಿ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ BJPಗೆ. ಇದು ಸಹಿತ BJPಗೆ ನುಂಗಲಾರದ ತುತ್ತಾಗಲಿರ್ತದೆ. ಇವೆಲ್ಲ ಡೆವಲಪ್ಮೆಂಟ್ಗಳು ದಿನನಿತ್ಯ ಅವು ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಸಹಜವಾಗಿ ಅನ್ನಿಸುವಂಥ ಮಾತುಗಳಾಗಿದ್ದಾವೆ. ಹಾಗಾದ್ರೆ ಮುಂದೆ ಏನಾಗ್ಬೋದು? ಏನಾಗುವುದಿಲ್ಲ ಆಫ್ಟರ್ May 4th.
4ನೇ ತಾರೀಕು ನಂತರ ಬೇಕಾದ್ದಾಗ್ಬೋದು, ಏನು ಬೇಕಾದಾಗ್ಬೋದು. ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಹೊರಗೆ ಹೋಗ್ಬೋದು, ಎತ್ತಾಳು ಒಳಗೆ ಬರ್ಬೋದು, ಇಲ್ಲ ಎಲ್ಲರೂ ಕುಡ್ಕೊಂಡು ಹೋಗೋಣ ಅಂತ ಹೊಸ ಮೆಸೇಜು ಕೊಡ್ಬೋದು. ಯಾಕಂದರೆ ಇವತ್ತು ಬಿ ಜೆ ಪಿಗೆ ಕರ್ನಾಟಕವರೆಗೆ ಗೆಲ್ಲೋದು ಭಾಳ ಅವಶ್ಯಕ. ಜೊತೆಗೆ ಈಗ ನಿಮ್ಗೆ ಸಾಕಷ್ಟು ಈ ಮಾತು ಮಾತಾಡಿದ್ದ 28 ಏನು ಭಾಳ ದೂರ ಇಲ್ಲ, ಅನ್ನೋದ್ರ ಬಂದು ಹೋಗ್ಬಿಡ್ತದೆ. ಅದಕ್ಕೆ ಇವೆಲ್ಲ ಪ್ರಿಪ್ರೇಷನ್ ಜೋರು ನಡೆದಿದ್ದಾವೆ. ಕಾಂಗ್ರೆಸ್ನಲ್ಲೂ ಅದಕ್ಕಾಗಿ ಜೋರು ನಡೆದ. ಈಗ ಡಿ ಕೆ ಶಿವಕುಮಾರ್ ಅದ ಭಯ ಆಗ್ಯದ, 28ಕ್ಕೆ ನನಗೆಲ್ಲೇ ಕಾಂಗ್ರೆಸ್ಸಿಗೆ ಹಾರಿಸ್ತಾರೇನೋ ಅಂತೇಳಿ. ಜೆ ಡಿ ಎಸ್ನಲ್ಲೂ ಅಷ್ಟೇ. ಅಂದರೆ ಮೂರೂ ಪಕ್ಷಗಳು ಕರ್ನಾಟಕವನ್ನು ತಮ್ಮ ಸುಪರ್ದಿ ತಗೊಳ್ಬೇಕು ಅನ್ನೋ ಪ್ರಯತ್ನ ಆದಾಗ, ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಮಾತ್ರ ಜೆ ಡಿ ಎಸ್ ಇವರಿಬ್ಬರಿಗಿಂತ ಭಿನ್ನವಾಗಿ ಮತ್ತು ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶಗಳು ಸಾಕಷ್ಟಿದ್ದಾವೆ, ವಿಷಯಗಳು ಸಾಕಷ್ಟಿದ್ದಾವೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಮುಗುಂದಾಗಿರ್ಬೋದು, ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೆ ಇರ್ತದೆ, ಮಾಡ್ಯದ. ಅವುಗಳನ್ನು ಹೈಲೈಟ್ ಮಾಡಿ ತೋರಿಸೋಂಥ ಕೆಲಸವನ್ನು ವಿರೋಧ ಪಕ್ಷವಾಗಿ ಎಷ್ಟು ಮಾಡಬೇಕಾಗಿತ್ತು ಯಡಿಯೂರಪ್ಪಂದು, ಅದು ಮಾಡಿಲ್ಲ ಅನ್ನೋದು ಒಂದು ಆರೋಪಗಳಿದ್ದಾವೆ. ಹೀಗಾಗಿ ಅದನ್ನು ತೊಗೊಂಡು ದೊಡ್ಡದು ಮಾಡಿ ಬೆಳೆಸುವಂಥದ್ದು. ಜೊತೆಗೆ ಯತ್ನಾಳು ಸಹಿತ ಜೆ ಡಿ ಎಸ್ ಒಂದೇಳಿ ಬಿ ಜೆ ಪಿ ತೆಗೆದುಕೊಳ್ಳೋದು ಹೋದ್ರೆ ಜೆ ಡಿ ಎಸ್ ಮೂಲಕವಾದರೂ ನಾವು ಒಳಗೆ ಎಂಟ್ರಿ ಆಗಬೇಕು ಅನ್ನೋಂಥ ಒಂದು ತರ್ಕದಲ್ಲಿದ್ದಾರೆ ಅಂತ ಹೇಳ್ತೆ ಅನ್ನಿಸ್ತಾರೆ. ಯಾಕೆಂದರೆ ಒಂದು ಪಕ್ಷ ಕಟ್ಟೆ ಎಸ್ಟಾಬ್ಲಿಷ್ ಮಾಡಿ ಈ ಸಲ 2022 ಗೆದ್ದು ಬರ್ತು ಅನ್ನೋದು ಒಂದು ರೀತಿ ಶೇಖ್ ಮೊಹಮ್ಮದನ ಕಚ್ಚಿದಂಗೆ ಆಗ್ತದೆ. ಶೇಖ್ ಮೊಹಮ್ಮದನ ಕಚ್ಚಿ ಕೈ ಬಿಟ್ಟುಗಳು ತುಪ್ಪದ ಗಲಿಗೆ ಬಿದ್ದಂಗೆ ಆಗಿ ಹೋಗ್ಬಿಡ್ತದೆ. ಆಗ ಮತ್ತು ವಾಸ್ತವ ಬರೋ ಪ್ರಸಂಗ ಬರ್ತದೆ. ಈ ನೆಲೆಯಲ್ಲಿ ನಾವು ವಿಚಾರ ಮಾಡಿದಾಗ ಈ ಮುಂಬರುವ ದಿನಗಳು ಭಾಳಷ್ಟು ಪ್ರಮುಖ ಎಲ್ಲದಕ್ಕೂ. ಅದರಲ್ಲೂ ಮುಖ್ಯವಾಗಿ ನಮ್ಮ ಯತ್ನಾಳ್ ಏನೇನು ಕನಸು ಕಾಣಲಿ ಅಂತೂ ಕಾಣಲಿ, ಅವರಿಗೆ ರಾಜಕೀಯ ಮರುಹುಟ್ಟು ಬಿಡಬೇಕಾಗಿದ್ರೆ ಒಂದು ಜೆ ಡಿ ಎಸ್ ಒಳಗಡೆ ಬರಬೇಕು. ಅವ್ರಿಗೂ ಅಷ್ಟು ಸುಲಭ ಇಲ್ಲ. ಅದೇ ಕಾಲಕ್ಕೆ ಬಿ ಜೆ ಪಿಯಲ್ಲಿ ಭಯ ಹುಟ್ಟಿಸಿ ನನ್ನ ಅನಿವಾರ್ಯತೆ ತೋರಿಸ್ಬೇಕಾಗಿದೆ ಅನ್ನೋದು. ಇವೆಲ್ಲ ನೆಲೆಯಲ್ಲಿ ಬರುವ 4ನೇ ತಾರೀಕಿನ ರಿಸಲ್ಟ ಭಾಳ ಮಹತ್ವದ ಪಡೀತದೆ. ಒಂದು ಕಾಂಗ್ರೆಸ್ ಸೋತ್ರ, ಸಿದ್ದರಾಮಯ್ಯ ಮೋಸ್ಟ್ಲಿ ಕುರ್ಚಿ ಅತಂತ್ರ, ಅದರಲ್ಲಿ 2 ಮಾತಿಲ್ಲ. ಯಡಿಯೂರಪ್ಪನವ್ರು ಗೆದ್ದರೆ ಅವರ ಮಗನ ಅಧ್ಯಕ್ಷ ಸ್ಥಾನ 2028 ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಒಂದು ಸೋತ್ರ ನಿಶ್ಚಿತವಾಗಿ ಯತ್ನಾಳರು ಒಳಗೆ ಎಂಟ್ರಿಯಾಗಿ ಮತ್ತು ಹೊಸದೇನು ಗಾಳಿ ಬೀಸುವ ಸಾಧ್ಯತೆಗಳಿದ್ದಾವೆ. ಇವೆಲ್ಲನೂ ಅಭ್ಯಾಸ ಮಾಡ್ತಾ ಹೊರಟಾಗ ಸಹಜವಾಗಿ ಏನು ಅನ್ನಿಸ್ತದಪ್ಪ ಅಂತಂದ್ರೆ ಈ ಮುಂಬರುವ ಈ ಮೇ 4 ಭಾಳ ಪ್ರಮುಖವಾದ ದಿನ. ಇವತ್ತು ನಮ್ಮಲ್ಲಿ ಭಾಳಷ್ಟು ಚಾನಲ್ಗಳು, ಅದರಲ್ಲೂ ಮುಖ್ಯ ಚಾನಲ್ಗಳು ಭವಿಷ್ಯಕಾರರ ಭವಿಷ್ಯದ ಮಾತುಗಳನ್ನು ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಅದು ನೋಡಿ ನಗಬೇಕು ಅಳಬೇಕು ಗೊತ್ತಾಗೋದಿಲ್ಲ. ಪಾಪ ಮಾಡಿ ಅದೇನು ತಕರಾರಿಲ್ಲ. ಪಾಪ ಜ್ಯೋತಿಷ್ ಸುಳ್ಳು ಅಂತ ಅನ್ನೋದಿಲ್ಲ, ಸತ್ಯ ಅನ್ನೋದಿಲ್ಲ. ಬಟ್ ನಾನು ಅನ್ನೋದಿಷ್ಟ ಏನು ಆಗ್ತಿದ್ದಪ್ಪ ಜ್ಯೋತಿಷಿಗಾರರು ಎಷ್ಟು ಪ್ರಮಾಣದಲ್ಲಿ ಗೊತ್ತಾಗ್ತದೆ ಅನ್ನುವಂಥದ್ದು, ಅದಷ್ಟೊಂದು ವೈಜ್ಞಾನಿಕನ ಅನ್ನುವಂಥ ವಿಷಯ. ಯಾಕಂದ್ರೆ ಈಗ ಕೈಯಲ್ಲಿ ಒಂದು ಉದಾಹರಣೆ ಕೊಡ್ತೀವಿ ನಾವು. ಕೈಯಲ್ಲಿ ಗುಬ್ಬಿ ಅದ ಪರಮ್ಮ, ಗುಬ್ಬಿ ಮರಿ, ಅದು ಸಾಯ್ತದೋ ಇಲ್ಲೋ ಅಂತಂದ್ರೆ ಏನು, ನಾವು ಬಿಟ್ಟರೆ ಹಾರಿ ಹೋಗ್ತದೆ, ಹಿಸಿಗೆ ಸಾಯ್ತದೆ. ಅದು ನಮ್ಮ ಮನಸ್ಸಿಗೆ ಗೊತ್ತಿನ ಎದುರಾಳಿ ನಮ್ಮ ಭವಿಷ್ಯತ್ ಕಾಲನಿಗೆ ಗೊತ್ತಾಗ ಸಾಧ್ಯ ಇಲ್ಲ. ನಿಜವಾಗಿಯೂ ಈ ದೇಶದ ಭವಿಷ್ಯತ್ ಕಾಲದ ಭವಿಷ್ಯಗಳೆಲ್ಲ ನಿಜ ಆಗ್ತಾ ಬಂದಿದ್ದಾರೆ. ಇವತ್ತು ನಾವು ವಿಶ್ವದಲ್ಲಿನ ಅತ್ಯಂತ ಶ್ರೇಷ್ಠ ದೇಶ ಆಗಿಬಿಡ್ತಿದ್ವಿ. ಇಲ್ಲಿ ಮಾಡ್ತಾರೆ ಪಾಪ ಅವರು ಉಪಜೀವನ, ಅವ್ರಿಗೆ ಟೀಕೆ ಮಾಡ್ಬೇಕಂತ ಅಲ್ಲದು. ಬಟ್ ಅದನ್ನು ಹೈಲೈಟ್ ಮಾಡಿ ನೋಡುವಂಥ ತೋರಿಸುವಂಥ ಈ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನಮ್ಮ ಮೀಡಿಯಾಗಳು ಮಾಡೋದು ಮಾತ್ರ ಯೋಚನೆ ಮಾಡಬೇಕಾಗಿದ್ದವರು. ಅದು ಅವ್ರಿಗೆ ಬಿಟ್ಟಿದ್ದು ಏನು ಮಾಡ್ತಾರೆ ಮಾಡಲಿ. ನಮಗೆ ಅನಿಸಿದ ಮಾತುಗಳು ಹೇಳಬೇಕಾಗಿದೆ. ಈಗ ನಿಶ್ಚಿತವಾಗಿಯೂ ಯಡಿಯೂರಪ್ಪ, ಸಿದ್ದರಾಮಯ್ಯ ಮತ್ತು ಯತ್ನಾಳರ ಪರೀಕ್ಷಾ ಕಾಲ. ನೀವೇನು ತಿಳಿದಕ್ಕೆ ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು. 16 ನ್ಯೂಸ್ ಅರ್ಥ ದೇಶ ಸತ್ಯದ ಕೈಗಳಲ್ಲಿ ವಂದನೆಗಳು.